ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಇನ್ ಮೈ ಲೈಫ್ ವ್ಲಾಗ್. ಸೊ ಇವತ್ತು ಮದುವೆ ಇರೋದು. ನಿನ್ನೆ ರಾತ್ರಿ ನಾವು ಮಲ್ಕಲಿಲ್ಲ, ಲೇಟಾಗಿ ಬಂದ್ವಿ. 1 o'clock ಹಂಗೆ ಬಂದ್ವಿ ಮನೆಗೆ. ಯಾಕಂದರೆ ಅರ್ಶಿಣ ಹಚ್ಚೋಕ್ಕೆ 1ಗೆ ಇಲ್ಲಿಂದ ಹೋದ್ವಿ. ಬಂದಿದ್ದು ಒಂದು 2:33 ಆಗಿರ್ಬೋದು. ಸೊ ನಾನು ಟೈಮೇ ನೋಡಿಲ್ಲ ನೀಟಾಗಿ. ಬಂದು ಮಲ್ಗಿ ಸ್ವಲ್ಪ ಲೇಟಾಗಿ ಎದ್ವಿ, 7:30 ಹಂಗೆ. ಸೊ ಎದ್ದ ತಕ್ಷಣ ಬೇಗ ಸ್ನಾನ ಮಾಡ್ಕೊಂಡು ನಾನು ಪೂಜೆ ಮಾಡಿಬಿಟ್ಟೆ. ಮುಗೀತು ಎಲ್ಲ ಕೆಲಸ. ಇನ್ನು ಬೇರೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಇವಾಗ ತಿಂಡಿ ತಿನ್ನೋಕೆ ಅಲ್ಲೇ ಹೋಗ್ಬೇಕು ಚೌಟ್ರಿಗೆ. ಆಮೇಲೆ ಮುಹೂರ್ತ ಮುಗಿಸ್ಕೊಂಡೇ ಬಂದು ಮತ್ತೆ ಇನ್ನೊಂದು ಸರ್ತಿ ರೆಡಿ ಆದರೆ ಮುಗೀತಂತ. ಸೊ ನಾನು ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಕುರ್ತಾ ಸಾಕಂತ ಮೂಡೇ ಇರಲಿಲ್ಲ. ಯಾಕಂದ್ರೆ ಸುಸ್ತಾಗ್ಬಿಟ್ಟಿತ್ತು, ಕಾಲೆಲ್ಲ ಫುಲ್ ನೋವು, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಡ್ಡಾಡಿ. ಸೊ ಚೆನ್ನಾಗಿತ್ತು ಅರ್ಶಿಣ ಹಚ್ಚೋದು. ಫುಲ್ಲು ಮುಖ ನಂದಿನ ಎಲ್ಲೋ ಐತಿ ನಡೀತೈತಿ, ಹೋಗೇ ಇಲ್ಲ ಅದು ಅರ್ಶಿಣ. ಸೊ ಇವಾಗ ಏನಿಲ್ಲ, ತಿಂಡಿ ತಿನ್ನೋಕಲ್ಲಿ ಹೋಗಿ ಬರಬೇಕು. ಆಮೇಲೆ ಬಂದು ಮತ್ತೊಂದು ಸರ್ತಿ ಚಂದ ರೆಡಿ ಆದರೆ ಅದನ್ನ ಲೆಹೆಂಗಾ ಹಾಕೋಣ ಅಂದ್ಕೊಂಡಿದ್ದೀನಿ. ಅಂದರೆ ಸೀರಿಯಲ್ ಹೊಲಿಸಿರೋದು. ಸೊ ಇಷ್ಟ ಆಗೈತೆ ಇಲ್ಲಿ ತನಕ. ಸೊ ಹಾಗೆ ನೋಡ್ತಾ ಇರಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಂಟಿನ್ಯೂ ಆಗಿ ವಾಚ್ ಮಾಡಿ. ಬಾಯ್. ಯಾವತ್ತೂ ಇರಲಿಲ್ಲದು ನಮ್ಮ ಚಂದು ಫುಲ್ ಬೆಳಗ್ಗೆನೇ ಎದ್ದು ಬರ್ಕೊತದಾನೆ. ಮೋಸ್ಟ್ಲಿ ಮದುವೆ ಐತಿ, ಆಮೇಲೆ ಆಗಲ್ಲ ಅಂತ ಬರೀತಿರ್ಬೋದು ಹೋಮ್ವರ್ಕ್ನ. ಲೇ ಅಕ್ಷರ ಏನಲ್ಲೇ ಅವು ಒಂಚೂರರ ಓದಂಗೆ ಬರಿಯಪ್ಪ ಚಂದಪ್ಪ. ಚಿಂಟು ನೀನ್ ಯಾಕೆ ಬಂದಿ? ಚಂದ ಅದಕ್ಕೂ ಹೆದ್ರಿಕಾಗೈತೆ ನೋಡಿ, ನಮ್ಮ ಚಂದು ಓದಕತ್ತಾನಲ್ಲ ಅಂತ. ಸೊ ನಾನು ಸುಮ್ಮನೆ ಕುಂತೀನಿ, ಯಾರು ರೆಡಿನೇ ಆಗಿಲ್ಲ. ನನ್ನ ಮುಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ. ಚಂದು ಚಂದು ನನ್ನ ಮುಗ್ಬಿಟ್ಟು ಚೆನ್ನಾಗಾಗೈತಾ? ಚೆನ್ನಾಗಾಗೈತಾ? ಹುಚ್ಚ ನಾವೆಲ್ಲ ರೆಡಿಯಾಗಿ ತಿಂಡಿ ತಿನ್ನೋಕೆ ಹೊರಡ್ವಿ. ಪ್ರಜ್ಞಾಗೆ ನಾಯಿ ಅಂದರೆ ಭಯ. ಚಿಂಟು ಸೊ ಇಲ್ಲ ಹಳೆ ಮನೆ ಹತ್ರ ಆಂಟಿ ಬರ್ತೀವಿ ಅಂದಿದ್ರು. ಸೊ ಅವ್ರನ್ನೂ ಕರ್ಕೊಂಡು ನಾವು ಬೇಗ ತಿಂಡಿ ತಿನ್ನೋಕೆ ಹೊರಟ್ವಿ. ಯಾಕಂದರೆ ವಾಪಸ್ ಮತ್ತೆ ಬರಬೇಕಿತ್ತು. ಇಲ್ಲಿ ನನ್ನ ತಮ್ಮ ಫುಲ್ ಪಂಚೆ ಉಡ್ಕೊಂಡು ಫುಲ್ ರೆಡಿ ಆಗ್ಯಾನೆ. ಸೊ ನೆಕ್ಸ್ಟ್ ಇಲ್ಲಿ ಪೂಜೆಗಳಿಗೆಲ್ಲ ಸ್ಟಾರ್ಟ್ ಆಯಿತು. ಅಂದರೆ ಮುಹೂರ್ತಕ್ಕೆ ಏನೇನು ಬೇಕೋ ಅವರೆಲ್ಲ ಪೂಜೆ ಮಾಡ್ಕೊತ ಇದ್ದರು. ಸೊ ಆಮೇಲೆ ಬಾಸಿಂಗ ಕಟ್ಟಿದ್ರು. ಬಾಸಿಂಗ ವಾಸ್ ಸೋ ಗುಡ್. ಇಷ್ಟು ಸಣ್ಣದಾಗಿ ಎಷ್ಟು ಚೆನ್ನಾಗಿತ್ತು. ಅಂದರೆ ಕೆಲವೊಬ್ಬರು ದೊಡ್ಡದಿರುತ್ತಲ್ಲ, ಇದು ಚೆನ್ನಾಗಿತ್ತು ಸಣ್ಣದಾಗಿ. ಸೊ ಇಲ್ಲಿ ನಮ್ಮ ಅಣ್ಣನ ನಮ್ಮ ಮಾಮ ಎತ್ಕೊಂಡು ಬರ್ತಿದ್ರು. ಎಲ್ಲರ ಮದುವೆಗಳಿಗೂ ನಾನು ನೋಡೇ ಇಲ್ಲ, ಇದೇ ಮದುವೆ ಒಳಗೆ ಫಸ್ಟ್ ನೋಡಿದ್ದು. ಸೊ ನೆಕ್ಸ್ಟ್ ಇಲ್ಲಿ ನಾವೆಲ್ಲರೂ ಅಷ್ಟೊತ್ತಿಗೆ ತಿಂದು ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಕೂತಿದ್ವಿ ನಾವು. ಸೊ ಮದುವೆ ಆಯಿತು, ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ಸೊ ನಾನು ಇರಲೇ ಇಲ್ಲ, ಆಮೇಲೆ ಬಂದುಬಿಟ್ವಿ ನಾವು. ಯಾಕಂದರೆ ರೆಡಿ ಆಗಬೇಕಿತ್ತು, ರೆಸ್ಟ್ ಮಾಡಬೇಕಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಮನೆಗೆ ಬಂದು ನಾವು ಮಲಗಿಬಿಟ್ಟಿದ್ವಿ. ಆಲ್ಮೋಸ್ಟ್ ಮುಗಿಸ್ಕೊಂಡು ಬಂದು ಮಲಗಿದ್ವಿ ನಾವು. ಇವಾಗ ಎದ್ದೀನಿ. ಸೊ ಇವಾಗ ರೆಡಿ ಆಗಬೇಕು, ಟೈಮ್ ಆಗೈತಿ. ಸೊ ಇವಾಗ ಮುಖ ತೊಳ್ಕೊಂಡು ಬಂದು ಮಲಗಿಬಿಟ್ಟಿದ್ದೆ ನಾನು. ಫುಲ್ಲು ರಾತ್ರಿ ನಿದ್ದೆ ಆಗಿಲ್ಲ, ಫುಲ್ ಸುಸ್ತಾಗ್ತಿತ್ತು. ಅದಕ್ಕೆ ಸುಮ್ಮನೆ ಬಂದು ಬೇಗ ಅಲ್ಲಿ ಮುಗಿಸ್ಕೊಂಡು ಬಂದೆ ನಾನು. ಹಂಗೆ ತಾಳಿ ಕಟ್ಟಿದ ತಕ್ಷಣ ಬಂದು ಮನೆಗೆ ಬಂದು ಮಲಗಿಬಿಟ್ವಿ. ಇವಾಗ ಮಮ್ಮಿಯವ್ರು ಬಂದಮೇಲೆ
ಎಚ್ಚರ ಆಯ್ತು ನಮಗೂ. ಸೊ ಇವಾಗ ಬೇಗ ಬೇಗ ರೆಡಿ ಆಗ್ಬೇಕು, ಆಲ್ಮೋಸ್ಟ್ ಟೈಮ್ ಆಗೈತೆ 12 ಗಂಟೆ. ಸೊ ಇವಾಗ ರೆಡಿ ಆಗಬೇಕು. ರೆಡಿ ಆಗೋಣ. ನಾನು ಒಂದು ರೆಡ್ ಕಲರ್ ಲೆಹಂಗಾ ಹಾಕೋಬೇಕಂತ ಅಂದ್ಕೊಂಡಿನಿ. ಸೊ ರೆಡಿ ಆದಮೇಲೆ ತೋರಿಸ್ತೀನಿ. ನಾನಿಲ್ಲಿ ನಮ್ಮ ಅಮ್ಮನ ಸ್ಯಾರಿಯಿಂದ ಲೆಹೆಂಗಾ ಹೊಲ್ಸ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ರೆಡ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್. ಇದು ಬನಾರಸ್ ಸಿಲ್ಕ್ ಬರುತ್ತಲ್ಲ ಆ ಥರ ಸ್ಯಾರಿ, ಸ್ವಲ್ಪ ಹಳೆಯ ಕಾಲದ್ದು, ಆಲ್ಮೋಸ್ಟ್ ಒಂದು 10 ವರ್ಷ ಆಗಿರ್ಬೋದು. ಅದು ಬಾರ್ಡ್ರ್ ನೋಡ್ಬೋದು ಎಷ್ಟು ಕ್ಲಾಸ್ ಆಗೈತೆ ಅಂತ, ನಿಜ ಸಖತ್ತಾಗೈತಿ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಚೋಕರ್ ಥರ ಹಾಕ್ಕೊಂಡಿದ್ದೀನಿ, ಅದು ಗೋಲ್ಡಿಂದು. ಸೊ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಇಯರಿಂಗ್ ರೆಡ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಆ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಗ್ರೀನ್ ಹಾಕೋಬೋದಿತ್ತು, ಬಟ್ ನನ್ನ ಹತ್ರ ಆರ್ಟಿಫಿಷಿಯಲ್ ಇತ್ತು ಗ್ರೀನು. ಸೊ ನನ್ನ ಕಿವಿ ಮುಂಚೆನೇ ನೋವಾಗಿತ್ತು ರಾತ್ರಿ ಹಾಕ್ಕೊಂಡಿರೋ ಕಾರಣ. ಸೊ ಅದಕ್ಕೆ ನಾನು ರಿಸ್ಕೇ ತೊಗೊಳ್ಲಿಲ್ಲ, ಸುಮ್ಮನೆ ಗೋಲ್ಡ್ ಇಯರಿಂಗ್ಸೇ ಹಾಕ್ಕೊಂಡೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೆಹೆಂಗಾಗೆ ಬ್ಯಾಂಗಲ್ ಇಲ್ಲ ಅಂದರೆ ಯಾವ ಥರ, ಸೊ ಅದಕ್ಕೆ ನಾನಿಲ್ಲಿ ರೆಡ್ ಕಲರ್ ವೆಲ್ವೆಟ್ ಫಿನಿಶಿಂಗ್ ಬ್ಯಾಂಗಲ್ ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಸಿರು ಬಳೆ ಹಾಕೋಬೋದಿತ್ತು, ಬಟ್ ನಾವು ತೊಗೊಂಡಿರಲಿಲ್ಲ, ಹಳೇದು ನನಗೆ ಆಗ್ತಾ ಇರಲಿಲ್ಲ, ಅದಕ್ಕೆ ಇದೇ ರೆಡ್ ಹಾಕ್ಕೊಂಡೆ. ಇವಾಗ ಫೇಸ್ ರೆಡಿಯಾಗಿ ಬಂದರೆ ಮುಗೀತು. ನಾನು ಕಂಪ್ಲೀಟಾಗಿ ರೆಡಿ ಆಗೀನಿ. ಇನ್ನು ಮಿಕ್ದವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ರೆಡಿ ಆದಮೇಲೆ ಚೌಟ್ರಿಗೆ ಹೋಗಬೇಕು. ಇವ್ರನ್ನೆಲ್ಲ ರೆಡಿ ಮಾಡ್ತೀನಿ. ಸೊ ಮಮ್ಮಿಯವರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ನಮ್ದಿನ ಲೇಟ್ ಆಗಿತ್ತು ರೆಡಿ ಆಗೋದು. ಸೊ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅವರೆಲ್ಲ ರೆಡಿ ಆದಮೇಲೆ ಇವಾಗ ಚೌಟ್ರಿಗೆ ಹೋಗ್ತೀವಿ. ಮಮ್ಮಿಯವರು ಆಲ್ರೆಡಿ ಹೋದರು. ಸೊ ನಮ್ಮ ಮಮ್ಮಿಯವ್ರು ಬೈದು ಹೋಗ್ಬಿಟ್ರು. ನಾವು ಆಮೇಲೆ ರೆಡಿಯಾಗಿ ಬಂದ್ವಿ ಆರಾಮಾಗಿ. ಸೊ ಬೇಗ ಲೇಟ್ ಆಗೈತೆ ಆಲ್ರೆಡಿ. ನಮ್ದೇನು ಕೆಲಸ ಇಲ್ಲ ಅಲ್ಲಿ ಹೋದ್ಮೇಲೆ, ಸುಮ್ಮನೆ ಕೂರೋದು. ನಿನ್ನೆ ಆದರೆ ಸ್ವಲ್ಪ ಜೋಶ್ ಇತ್ತು, ಇವತ್ತು ಅದನ್ನು ಇಲ್ಲ, ಫುಲ್ ಸುಸ್ತಾಗಿಬಿಟ್ಟಿತ್ತು. ನಾವು ರಾತ್ರಿ ಅರಿಶಿನ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬರೋದು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು, ನಮಗೆ ಫುಲ್ ಸುಸ್ತಾಗಿಬಿಟ್ಟಿತ್ತು. ಸೊ ನಾವು ಹೋಗಿ ಸುಮ್ಮನೆ ಕುಂತಿರೋದು ಅಷ್ಟು ಬಿಟ್ಟರೆ ಏನೂ ಮಾಡಿಲ್ಲ. ಈವನ್ ನಮ್ಮ ಮಮ್ಮಿಯವ್ರಿಗೂ ಸಾಕಾಗಿತ್ತು. ಸೊ ಬೇಗ ಬೇಗ ಊಟ ಮಾಡ್ಕೊಂಡು ಬಂದ್ವಿ ನಾವು. ಊಟ ಮಾತ್ರ ನಿಜವಾಗೂ ಚೆನ್ನಾಗಿತ್ತು. ಇವತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ವಿ. ಸೊ ಊಟ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಬಂದು ಮನೆಗೆ ಬಂದ್ವಿ ನಾವು. ಒಂದು ಫೋಟೋನೂ ತಗೊಳ್ಳಿಲ್ಲ ನಾವು, ಅಷ್ಟು ಸಾಕಾಗಿತ್ತು. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮನೆಗೆ ಬಂದ್ವಿ. ಊಟ ಎಲ್ಲ ಚೆನ್ನಾಗಾಯಿತು, ಮಸ್ತಾಗಿತ್ತು. ಮದುವೆ ಕೂಡ ಸ್ವಲ್ಪ ಸುಸ್ತನ್ನೋದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ವೆರಿ ಗುಡ್. ಇವಾಗ ಬಂದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಮಲಗಿದ್ರೆ ಮುಗೀತು, ಏನಿಲ್ಲ. ಸಂಜೆ ಹೋಗ್ಬೇಕು ಅವ್ರ ಮನೆ ಹತ್ರ, ಮತ್ತೆ ಏನಾದ್ರು ಮಾಡಿದ್ರೆ, ಇಲ್ಲಾಂದರೆ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.